ಇದು ಜೆಟ್ಟಿ ಪಾಯಿಂಟ್, ಅಘನಾಶಿನಿ ನದಿಯ ಒಂದು ಫೆರ್ರಿ ಪಾಯಿಂಟು. ಸೊ ನೀವು ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಹೋಗ್ತಾರಲ್ಲ, ಅದೇ ಥರನೇ ನಿಮಗೆ ಗೋಕರ್ಣ ಟು ಕುಮಟಾ ಈ ಥರ ಅಘನಾಶಿನಿ ನದಿಯಲ್ಲಿ ಫೆರೀಲಿ ಕರ್ಕೊಂಡು ಹೋಗ್ತಾರೆ. ಸೊ ನಿಮಗೆ ಅದನ್ನು ತೋರಿಸ್ತೀನಿ ನೆಕ್ಸ್ಟು ಯಾವ ಥರ ಆಗುತ್ತೆ. ಬಂದ್ಬಿಡಿ ಸರ್, ನೀವು ಮಗ ಬಂದ್ಬಿಡು. ನಾವಿವಾಗ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ. ಅವರು ಒಂದು ಸರ್ಪ್ರೈಸ್ ಇದೆ, ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಈ ಥರ ಜನ ಎಲ್ರಿ ಸಿಗ್ತಾರೆ ಜನ. ಗೈಸ್, ನಾವು ಇವಾಗ ಹೊನ್ನಾವರದಲ್ಲಿದ್ದೀವಿ. ಹೊನ್ನಾವರ ಯಾವುದು ಜಾಗ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಯಾವುದು ಅಂದರೆ ಇದೆ ಬೋಟ್ ಹೌಸ್. ನಾವು ಈ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆಯಿಂದ ಬಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ವಿನಾಯಕ್ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು ನಮಗೆ ಇಲ್ಲಿ ಕ್ಯಾಂಪ್ ಕೂಡ ಮಾಡೋದಕ್ಕೆ. ಆಮೇಲೆ ಒಂದು ಸರ್ಪ್ರೈಸ್ ಸ್ಪಾಟ್ಗೆ ಕರ್ಕೊಂಡೋಗಿ ನಿಮ್ಮನ್ನ ಅಲ್ಲೇ ಇವತ್ತು ರಾತ್ರಿ ನೀವು ಕ್ಯಾಂಪ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ರು. ವಿ ಹ್ಯಾಡ್ ಅನ್ ಅಮೇಝಿಂಗ್ ಸನ್ಸೆಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಹೊನ್ನಾವರಲ್ಲಿ ಯಾರಿಗೆ ಫೋಟೋಶೂಟ್ಸು ಅದು ಇದು ಮಾಡಬೇಕು ಅಂದರೆ ಈ ಬೋಟ್ ಮೇಲೂ ಫೋಟೋಶೂಟ್ಸ್ ಮಾಡ್ತಾರೆ ಗುರು. ನನಗೂ ಗೊತ್ತೇ ಇರಲಿಲ್ಲ. ತುಂಬ ಚೆನ್ನಾಗಿದೆ ಮಾತ್ರ, ಒಳ್ಳೆ ಎಕ್ಸ್ಪೀರಿಯನ್ಸ್. Wow. Silence. Yes. Wow. ವ್ಯೂ ಇದು ಅಂದ್ರೆ ಕೇರಳದಲ್ಲಿ ಅಲಾಪಿ ಇದೆಯಲ್ಲ, ಅಲಾಪಿ ಹೋಲಿಕೆ ಆಗ್ತದೆ. ಇರಿ ಒಂದು ನಿಮಿಷ. ಹೇಳಿ. ಕೇರಳದಲ್ಲಿರೋ ಅಲಾಪಿ ನಮ್ಮ ಹೊನ್ನಾವರದ ಇದು ಕರ್ನಾಟಕದಲ್ಲಿರೋ ಹೊನ್ನಾವರದ ಅಲಿಪೆ ಥರ. ಓಕೆ ಆ ಥರ ಇದೆ ಅಲಿಪೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲಿಪೆ ಥರ ಇದೆ ಅಂತ. ಭಾಳ ಜನ ಕೇರಳ ಹೋಗಿರ್ತೀರ. ಅಲಿಪೆ ನಾನು ಹೋಗಿದ್ದೀನಿ. ಸೊ ಯಾ, ಐ ಆಮ್ ಗೆಟಿಂಗ್ ಸೇಮ್ ಫೀಲಿಂಗ್. ಇಟ್ಸ್ ಅ ಸೇಮ್ ಅಲಿಪೆ ವ್ಯೂ. ಬೋಟ್ ಹೌಸಲ್ಲಿ ಹೋಗುವಾಗ ಹೆಂಗಿರುತ್ತೆ ಫೀಲು, ಅದೇ ಈ ಥರ ಇದೆ.
ಬೆಳಿಗ್ಗೆ ಮಾರ್ನಿಂಗ್ ಆದರೂ ನಾವು ಇಲ್ಲಿ ಬಂದು ಸನ್ರೈಸ್ ಎಲ್ಲ ತೋರಿಸ್ತೀವಿ ಟೈಮ್ ಸರಿ ಬಂದಿದೆ. ಓ ಬೆಳಗ್ಗೆನಾ? ಅರಳುತ್ತದಲ್ಲ ಆ ಥರ ಇದೆ. ತೆಂಗಿನವರೆಲ್ಲ ಸ್ವಲ್ಪ ಫೋಟೋ ಬರ್ತದ. ಹೋಗ್ತಾನೆ ನಂದು ಐಫೋನು ನೈಟಲ್ಲಿ ಸ್ವಲ್ಪ ಕಮ್ಮಿ. ಇದು ಸಿಲೋವೆಟ್ ಅಂತಾರೆ, ಅದೇ ಬೆಸ್ಟ್. ಇದರಲ್ಲಿ ಗೊತ್ತಾಗಿದೆ ಸಿಲೋವೆಟ್ ಮಸ್ತಾಗಿ ಬರುತ್ತೆ. ಈಗ ಇಲ್ಲಿಗೆ ಹೋಗ್ತಾನೆ. ಸೊ ನಾವಿವತ್ತು ಇಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ, ಈ ಬೋಟಲ್ಲಿ ಕ್ಯಾಂಪ್ ಮಾಡೋಣ ಅಂತ. ಇವತ್ತುವರೆಗೂ ಯಾರಿಗೂ ಬಿಟ್ಟಿಲ್ಲ, ಮುಂದೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಒಂದು ರಿಸ್ಕ್ ತೊಗೊಂಡು ನನ್ನ ಟೆಂಟ್ನ ಇಲ್ಲಿ ಪಿಚ್ ಮಾಡಿದ್ದೀವಿ. ಸಕ್ಕತ್ತಾಗಿ ಮಾಡಿಕೊಟ್ರು. ಈ ಥರದ್ದು 2 ಬೆಂಚ್ಗಳನ್ನ ಹಾಕಿ ನೋಡಿ, ಇಲ್ಲಾಂದರೆ ಈ ಥರ ಇರುತ್ತೆ. ಇವರು ಪಾಪ ಮಾಡಿಕೊಟ್ರು ವಿನಾಯಕ್. ಸೊ 3 ಬೋಟ್ ಮಧ್ಯದಲ್ಲಿರುವ ಒಂದು ಟೆಂಟ್ ಇಷ್ಟೇ. ಸಾಕಾದಲ್ಲ, ನಾವು ಡಿಫ್ರೆಂಟಾಗಿ ಇರೋಣ ಅಂತ ಲೈಫಲ್ಲಿ. ಒಂಥರ ಜೋಕಲ್ಲಿ ಈ ಥರ ಎಲ್ಲ ಆಡ್ತಾರೆ, ಒಳ್ಳೆ ನಿದ್ದೆ ಬರುತ್ತೆ. ನಾವು ಬಡ ಮೋಟೋ ವ್ಲಾಗರ್ಸು ಏನು ಮಾಡಿದ್ದೀವಿ ಅಂದರೆ ಇದೇ ಮಾಡಿರೋದು ಜುಗಾಡ್. ಏನು ಜುಗಾಡು ಅಂದರೆ ಇದೇನು ಕಾಣಿಸ್ತಾ ಇದೆ ನಿಮಗೆ ಹೇಳಿ, ದೀಸ್ ಆರ್ ದ ಬೋಟ್ಸ್. ಸೆಕೆಂಡ್ ಬೋಟ್, ಥರ್ಡ್ ಬೋಟ್ ಆ್ಯಂಡ್ ಫೋರ್ತ್ ಬೋಟ್. ವಿನಾಯಕ ಬೋಟ್ ಹೌಸ್ ಅವರು ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ವೇರ್ ವಿ ಕ್ಯಾನ್ ಸ್ಲೀಪ್ ಇನ್ಸೈಡ್ ದ ಬೋಟ್. ಸೊ ನಾವಿವತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಮೇ ಬಿ ಯಾರೂ ಮಾಡಿಲ್ಲ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು ಡಿಫ್ರೆಂಟಾಗಿ ಒಂಥರ ಜೋಕಾಲಿ ಥರ ಆಡ್ಕೊಂಡು ಇವತ್ತೆಲ್ಲ ಬೋಟಲ್ಲಿ ಮಲ್ಕೊಳ್ಳೋ ಅಂಥ ಅದೃಷ್ಟ ಅಂದರೆ ಇಲ್ಲೆಲ್ಲ ಇಟ್ಬಿಟ್ಟಿದ್ದೀವಿ ಚಿಕ್ಕದಾಗೆ. ನಮ್ಮದು ಶೂಸು ಅದು ಇದೆಲ್ಲ ಇಟ್ಟು ಆ್ಯಂಡ್ ಇನ್ಸೈಡ್ ಆರಾಮಾಗಿ ಮಲ್ಕೊಂಡು. ಸೊ ತುಂಬ ಚೆನ್ನಾಗಿದೆ, ಮಜವಾಗಿದೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಬಜೆಟ್ ಟ್ರಾವೆಲರ್ಸ್. ಈ ಥರ ಸುಖ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾ, ನಿಮಗೂ ಅಕಸ್ಮಾತ್ ದುಡ್ಡು ಕಮ್ಮಿ ಇದ್ದಾಗ ಯು ಕ್ಯಾನ್ ಟ್ರೈ ಆಲ್ ದೀಸ್ ಕೈಂಡ್ ಆಫ್ ಅಡ್ವೆಂಚರ್ಸ್. ಬೋಟ್ ಮೇಲೆ ಇವತ್ತು ಲಿಟ್ರಲಿ ನೋಡಿ, ಜೋಕಾಲಿ ಥರ ಆಡ್ಕೊಂಡು ಮಲ್ಕೊಳ್ಬೋದು ಇವತ್ತು. ನೋಡಿ ಮಜಾ ಇರುತ್ತೆ ಒಂದು ಸರಿ ಆದರೂ. ಏನಂತೀಯಪ್ಪ ಅಮಿತ್? ಅಷ್ಟೇ.